ಮತ್ತೆ ಮನೆ ಗಂಡಸರಿಗೆ ಹೇಳ್ತಾರೆ, ಯಾರು ಬಂದಿದ್ದಾರೆ, ಎಂಥದ್ದು ಮಾಡ್ತಾ ಇದ್ದಾರೆ ನೋಡಿ, ಮರ ಕಡಿತಾ ಇದ್ದಾರೆ. ದ ಮಿನಿಟ್ ಮರ ಅಂತ ಹೇಳಿದ ತಕ್ಷಣ ಫಸ್ಟ್ ಡೌಟ್ ಬರೋದು ಇವರು ಕಡಿಲಿಕ್ಕೆ ಬಂದಿದ್ದು. ಅವರಿಗೆ ಮಕ್ಕಳಿಲ್ಲ, ಮರಗಳಿಗೆ ಹೆಸರಿಟ್ಬಿಟ್ಟು ಇದು ನನ್ನ ಮಕ್ಕಳು, ಸೊ ಇದನ್ನ ನೀವು ಮುಟ್ಬಾರ್ದು, ಸರ್ವೆ ಅವರು ಬಂದು ಹೇಳಿದ್ದಾರೆ ಇದು ಕಟ್ ಮಾಡ್ತಾರೆ ಅಂತ, ಹೇಗಾದರೂ ನನ್ನ ಮಕ್ಕಳನ್ನು ನೀವು ಸೇವ್ ಮಾಡ್ಲಿಕ್ಕಾಗತ್ತಾ ಅಂತ ಅಪೀಲ್ ಮಾಡಿದ್ರು. ಮಂಗಳೂರಲ್ಲಿ ಈಗ ಇರೋದು 19,000 ಮರ. ಸೊ ಈಗ 19,000 ಜೋಬಲ್ಲಿ ಇಟ್ಕೊಂಡು ನಾನು ಶಾಪಿಂಗ್ ಹೋಗ್ಬೇಕಾದ್ರೆ ಎಷ್ಟು ಜೋಪಾನ ಮಾಡಲ್ಲ. ನಾವು ಕೌಂಟ್ ಮಾಡ್ತಾ ಇರುವಾಗ ಮೇ ತಿಂಗಳಲ್ಲಿ ತುಂಬ ಸೆಕೆ ಇತ್ತು, ಟೆಂಪ್ರೇಚರ್ ಸೋ ಹೈ. 12 ಗಂಟೆ ಮಧ್ಯಾಹ್ನ ನಾವು ಮರ ಲೆಕ್ಕ ಮಾಡ್ಲಿಕ್ಕೆ ಹೋಗ್ತಿದ್ವಿ, ಕರಟಿ ಹೋಗ್ತಿದ್ವಿ. ಆಗ ಕೆಲವೊಂದು ಮರದ ಅಡಿಯಲ್ಲಿ ಹೋದ ತಕ್ಷಣ ಸಡನ್ಲಿ AC ಬಂದಾಗೆ ಆಗ್ತೇವೆ. ಮತ್ತೆ ಮೇಲೆ ನೋಡಿದ್ರೆ ಅದು ಹೊಂಗೆ ಮರ. ಅಂದ್ರೆ ನೀವು ಮಂಗಳೂರಿನ ಪ್ರತಿ ಬೀದಿ ತಿರುಗಿದ್ದೀರಾ ಈ ಮರಗಳನ್ನ ಕೌಂಟ್ ಮಾಡೋದಕ್ಕೆ. ಬಹುಶಃ ನಿಮ್ಮ ಮನೆ ಹತ್ರ ಎಲ್ಲ ಮ್ಯಾಮ್ ಬಂದಿದ್ದಾರೆ, ಮರಗಳನ್ನ ಕೌಂಟ್ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಟ್ರೀ ಕೌಂಟ್ ಮಾಡ್ತಾ ಇದ್ದೀನಿ, ನಂಗೆ ವಾಲಂಟಿಯರ್ಸ್ ಬೇಕು ಅಂತ ಹೇಳಿದಕ್ಕೆ. ಎಷ್ಟು ಟೈಮ್ ತಗೊಂಡಿದ್ರಿ ಮೇಡಮ್ ಇದಕ್ಕೆ? 1 ವರ್ಷ ಆಯ್ತು. ಬಹುಶಃ ಇನ್ ಫ್ಯೂಚರ್ ಅಲ್ಲಿ ಇದು ಡಬಲ್ ಆಗ್ಬೇಕು, ತ್ರಿಬಲ್ ಆಗ್ಬೇಕು ಅನ್ನೋದು ಮ್ಯಾಮ್ ಕಂಡಂತ ಕನಸು. ನೀವು ಕೂಡ ಗಿಡ ನೆಟ್ಟಿರಬಹುದು, ಗಿಡಗಳ ಬಗ್ಗೆ ನಿಮ್ಗೂ ಕೂಡ ಬಹಳಷ್ಟು ಇನ್ಫಾರ್ಮೇಶನ್ ಗೊತ್ತಿರಬಹುದು. ಆದ್ರೆ ನಿಮ್ಮ ಏರಿಯಾದಲ್ಲಿ ಮರಗಳ ಸಂಖ್ಯೆ ಎಷ್ಟಿರಬಹುದು ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಅದನ್ನೆಲ್ಲ ಲೆಕ್ಕ ಮಾಡಿದೀರಾ? ಈಗ ನಾನು ನಿಮಗೆ ತೋರ್ಸೋದಕ್ಕೆ ಹೋಗ್ತಾ ಇರೋದು, ಪರಿಚಯ ಮಾಡ್ತಿರೋದು ಈ ನಮ್ಮ ಮಂಗಳೂರಿನಲ್ಲಿ ಎಷ್ಟೆಲ್ಲ ಮರಗಳಿದಾವೆ. ಇನ್ ಫ್ಯೂಚರಲ್ಲಿ ನಾವು ಆ ಮರಗಳ ಸಂಖ್ಯೆಯನ್ನು ಎಷ್ಟಕ್ಕೆ ತಂದು ನಿಲ್ಲಿಸಬೇಕು, ಆಗ ನಮ್ಮ ಮಂಗಳೂರು ಎಷ್ಟು ಚೇಂಜ್ ಆಗ್ಬೋದು, ಇಂಥದ್ದೆಲ್ಲ ಬದಲಾವಣೆಗಳ ಜೊತೆಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಸ್ಮಿತಾ ಹೆಗ್ಡೆ, ಡೆಪ್ಯೂಟಿ ಡೈರೆಕ್ಟರ್, ನುಕ್ಸರ್, ದೇರಳಕಟ್ಟೆ, ಮಂಗಳೂರು, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಜಾಯ್ನ್ ಆಗ್ತಾರೆ. ಆ್ಯಂಡ್ ಬಹಳಷ್ಟು ವಿಷಯ ಮಾತಾಡೋದಿದೆ. ಇದನ್ನು ಕೇಳಿದ ಮೇಲೆ ನಿಮಗೂ ಕೂಡ ಕುತೂಹಲ ಆಗ್ಬೋದು, ಆಶ್ಚರ್ಯ ಆಗ್ಬೋದು. ಹೌದಾ, ನಮ್ಮ ಏರಿಯಾದಲ್ಲಿ ಇಷ್ಟು ಮರಗಳಿದಾವ, ಅಥವಾ ನಮ್ಮ ಏರಿಯಾದಲ್ಲಿ ಇನ್ನೂ ಎಷ್ಟು ಮರಗಳನ್ನು ನೆಡಬೇಕಾಗಿ ಬರ್ಬೋದು, ಇಂಥದ್ದೆಲ್ಲ ನೀವು ಖಂಡಿತ ಯೋಚನೆ ಮಾಡೇ ಮಾಡ್ತೀರಾ. ಬನ್ನಿ ವೆಲ್ಕಮ್ ಮಾಡೋಣ ಡಾಕ್ಟರ್ ಸ್ಮಿತಾ ಹೆಗ್ಡೆ ಅವ್ರನ್ನ. ಮ್ಯಾಮ್, ಈಗ ನಾವು ಪರಿಸರದ ಬಗ್ಗೆ ಯೋಚನೆ ಮಾಡುವಾಗ ಯಾರು ಸಹ ನಮ್ಮ ಜಾಗದಲ್ಲಿ ಎಷ್ಟು ಗ್ರೀನರಿ ಇದೆ ಅಂತೆಲ್ಲ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ, ಎಷ್ಟು ಮರ ಇದೆ ಅಂತೆಲ್ಲ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ನಿಮಗೆ ಈ ಮರಗಳ ಸಂಖ್ಯೆಯನ್ನು ಎಣಿಸಬೇಕು ಅನ್ನುವಂತಹ ಯೋಚನೆ ಬಂದಿದ್ದು ಹೇಗೆ? ನಾನು ಮಂಗಳೂರಿಗೆ ಬರುವಾಗ, ಅಂದರೆ ಇಟ್ ವಾಸ್ ಇನ್ 1978 ಇರ್ಬೋದು. ಓಕೆ. ಮಂಗಳೂರಿಗೆ ಬಸ್ ಸ್ಟಾಪಲ್ಲಿ ಹಂಪನಘಟ್ಟಲ್ಲಿ ಇಳಿಯುವಾಗ ಅಲ್ಲಿ ಒಂದು ಮಾವಿನ ಮರ ಇತ್ತು. ಮತ್ತೆ ಅಲ್ಲಿಂದ ನಾವು ಲಾಲ್ಬಾಗ್ ತನಕ ಡ್ರೈವ್ ಮಾಡಿ ಬರುವಾಗ 2 ಪಕ್ಕದಲ್ಲಿ ಗದ್ದೆ ಇತ್ತು. ಸೊ ನನ್ನ ಮನಸ್ಸಲ್ಲಿ ಮ್ಯಾಂಗ್ಳೂರ್ ಅಂದರೆ ತುಂಬ ಗ್ರೀನ್ ಆ್ಯಂಡ್ ಗದ್ದೆ, ಸಿಟಿ ಸೆಂಟ್ರಲ್ಲೇ ಗದ್ದೆ ಎಲ್ಲ ಇರುವ ಒಂದು ಜಾಗದಲ್ಲಿ ನಾನು ಬಂದು ಲ್ಯಾಂಡ್ ಮಾಡಿದ್ದು ಬೆಂಗಳೂರಿಂದ. ಸೊ ದ್ಯಾಟ್ ಪ್ಲೆಸೆಂಟ್ನೆಸ್, ದ್ಯಾಟ್ ಫ್ರೆಶ್ನೆಸ್ ಇನ್ ದ ಮೈಂಡ್ ಯಾವಾಗಲೂ ಉಳ್ಕೊಳ್ಳುತ್ತೆ. ಮಂಗಳೂರು ಅಂದರೆ ಗ್ರೀನರಿ, ಮಂಗಳೂರು ಅಂದರೆ ಇದೆ ಅಂತ ನನ್ನ ಮನಸ್ಸಲ್ಲಿ ಒಂದು ಭಾವನೆ. ಆದರೆ ಈಗ ರೀಸೆಂಟ್ಲಿ ನಾವು ನೋಡ್ತಾ ಇರುವಾಗ ಹಂಪನಕಟ್ಟೆಯಿಂದ ಫಳ್ನೀರು ಏರಿಯಾದಲ್ಲಿ ನಾನು ಪ್ರತಿದಿನ ಓಡಾಡ್ತೇನೆ, ನಮ್ಮ ತಾಯಿ ಮನೆ ಅಲ್ಲಿದೆ. ಪ್ರತಿದಿನ ಹೋಗುವಾಗ ಒಂದೊಂದು ಮರ ಹೋಗ್ತಾ ಇದೆ, ರಸ್ತೆ ಅಗಲ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇದೆ, ಇಂಟರ್ಲಾಕ್ ಬರ್ತಾ ಇದೆ, ಬಿಲ್ಡಿಂಗ್ ಎಲ್ಲ ತುಂಬಾ ಬೇರೆ ಪ್ರಕಾರ ಇದೆ, ಟೈಲ್ ರೂಫ್ ಎಲ್ಲ ಹೋಯಿತು. ಓಕೆ, ಡೆವಲಪ್ಮೆಂಟ್. ಸೊ ಹೀಗೆ ಡೆವಲಪ್ಮೆಂಟ್ ಆಗ್ತಾ ಹೋದರೆ ನಮ್ಮ ಮನಸ್ಸಿನಲ್ಲಿ ಇರುವ ಒಂದು ಪರ್ಫೆಕ್ಟ್ ಪಿಕ್ಚರ್ ಆಫ್ ಮ್ಯಾಂಗ್ಳೂರ್ ಹಾಳಾಗ್ತಾ ಇದೆ ಅಂತ ನಂಗೆ ಅನಿಸ್ತು. ಹಾಗಾದರೆ ನಾನು ಯಾರ ಹತ್ರ ಆದರೂ ಹೇಳಬೇಕಾದ್ರೆ, ನೋಡಿ ಇದು ಸರಿ ಆಗ್ತಾ ಇಲ್ಲ ಅಂತ ಹೇಳಬೇಕಾದ್ರೆ, ಆ್ಯಸ್ ಎ ಸೈಂಟಿಸ್ಟ್ ನನಗೆ ಕೇಳ್ತಾರೆ ಅವರು, ಯಾಕೆ ಸರಿ ಆಗ್ತಾ ಇಲ್ಲ, ಎಲ್ಲ ಸರಿ ಆಗ್ತಾ ಇದೆ, ವಾಟ್ ಈಸ್ ಯೋರ್ ಪ್ರಾಬ್ಲಮ್ ಅಂತ ಕೇಳೋ ಮುಂಚೆ ನಾವು ಫ್ಯಾಕ್ಟ್ಸ್ ಅಥವಾ ಸಂಖ್ಯೆಗಳನ್ನು ಸರಿ ಮಾಡ್ಕೊಂಡು ಹೋಗಬೇಕು. ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಬೇಸ್ ಲೈನ್ ಸ್ಟಡಿ ಅಂತ ಮಾಡ್ತೀವಿ ನಾವು. ಅಂದರೆ ಮಂಗಳೂರಲ್ಲಿ ಈಗ ಸದ್ಯಕ್ಕೆ ಎಷ್ಟು ಮರ ಇದೆ, ಇದನ್ನ ನಾವು ಹೇಗೆ ಮುಂದೆ ತಗೊಂಡು ಹೋಗ್ಬೋದು. ಸೊ ಎಲ್ಲ ಕಡೆ ಮಾಡಿ ಅಂತ ಹೇಳೋ ಬದಲಿಗೆ ಈ ವಾರ್ಡಲ್ಲಿ, ಈ ಏರಿಯಾದಲ್ಲಿ ಇಷ್ಟು ಸಂಖ್ಯೆ ಈಗ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಮಾರ್ಕೆಟ್ಗೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ಶಾಪಿಂಗ್ ಹೋಗ್ತಾ ಇರಬೇಕಾದ್ರೆ ನನ್ನ ಹತ್ರ ನನ್ನ ಮನಸ್ಸಲ್ಲಿ ಅಕೌಂಟಲ್ಲಿ 1 ಲಕ್ಷ ದುಡ್ಡಿದೆ ಅಂತ ಅಂದ್ಕೊಂಡ್ಬಿಟ್ಟು ಅಲ್ಲಿ ಹೋಗಿ ಅಡ್ಡ ದುಡ್ಡಿ ನಾನು ಖರ್ಚು ಮಾಡ್ತೀನಿ. ಬಟ್ ಎಟ್ ದ ಸೇಮ್ ಟೈಮ್ ಮಂಗಳೂರಲ್ಲಿ ಈಗ ಇರೋದು 19,000 ಮರ
ಸೊ ಈಗ 19,000 ಜೋಬಲ್ಲಿ ಇಟ್ಕೊಂಡು ನಾನು ಶಾಪಿಂಗ್ ಹೋಗಬೇಕಾದ್ರೆ ಎಷ್ಟು ಜೋಪಾನ ಮಾಡಲ್ಲ, ಇದು ಖರ್ಚು ಮಾಡ್ಬೋದಾ ಇಲ್ವಾ, ಇಲ್ಲಿ ಇದು ಖರ್ಚು ಮಾಡಬಹುದಾದ್ರೆ ಅಲ್ಲಿ ಬೇರೆ ಏನಾದರೂ ವ್ಯತ್ಯಾಸ ಆಗುತ್ತಾ. ಸೊ ಯು ವಿಲ್ ಬಿ ವೆರಿ ಜುಡಿಷಿಯಸ್ ಇನ್ ಮೇಕಿಂಗ್ ಡಿಸಿಷನ್ಸ್. ಸೊ ನನ್ಗನ್ಸ್ತು ಪಾಲಿಸಿ ಮೇಕರ್ಸಿಗೆ ಅಥವಾ ಡಿಸಿಷನ್ ಮೇಕರ್ಸಿಗೆ ನಾವು ಕರೆಕ್ಟಾಗಿ ಡೇಟಾ ಅವ್ರಿಗೆ ಕೊಟ್ಟರೆ ಇಟ್ ವಿಲ್ ಹೆಲ್ಪ್ ಮ್ಯಾಂಗ್ಳೂರ್ ಟು ಬಿ ಅ ಮೋರ್ ಬ್ಯೂಟಿಫುಲ್ ಪ್ಲೇಸ್. ಸೊ ಮುಂಚೆ ನಮ್ಮ ಮಂಗಳೂರು ಹೇಗೆ ಇತ್ತು ಹಾಗೇನೆ ನಾವು ಉಳಿಸ್ಕೊಂಡು ಮುಂದೆ ಹೋಗಬೇಕಾದ್ರೆ ಯಾರಾದರೂ ಒಂದು ರೆಕಾರ್ಡ್ ಮಾಡಿ ತೋರಿಸ್ಬೇಕು, ಇದು ಹೀಗೆ ಇದೆ, ಇದಕ್ಕಿಂತ ಕಡಿಮೆ ಯಾವತ್ತೂ ನಾವು ಹೋಗಬಾರ್ದು, ಇದಕ್ಕಿಂತ ಜಾಸ್ತಿನೇ ಆಗಬೇಕು. ಸೊ ಆ ಭಾವನೆಯಲ್ಲಿ ನಾನಿದು ಬೇಸ್ ಲೈನ್ ಸ್ಟಡಿ ಮಾಡಿದ್ದು. ವಾವ್, ಅಂದ್ರೆ ನೀವು ಮಂಗಳೂರಿನ ಪ್ರತಿ ಬೀದಿ ತಿರುಗಿದ್ದೀರಾ ಈ ಮರಗಳನ್ನ ಕೌಂಟ್ ಮಾಡೋದಕ್ಕೆ. ಬಹುಶಃ ನಿಮ್ಮ ಮನೆ ಹತ್ರ ಎಲ್ಲ ಮ್ಯಾಮ್ ಬಂದಿದ್ದಾರೆ, ಮರಗಳನ್ನ ಕೌಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಅಗ್ರೆಸಿವ್ಲಿ ಡೋರ್ ಓಪನ್ ಮಾಡ್ಬಿಟ್ಟು ಏನ್ ಮಾಡ್ತಿದ್ದೀರಾ, ಯಾಕೆ ಮರ ಹತ್ರ ಎಂತ ಮಾಡ್ತಾ ಇದ್ದೀರಾ, ಯಾಕಂದ್ರೆ ನಾವು ಟೇಪ್ ಇಟ್ಕೊಂಡು ಹೋಗಿರ್ತೀವಿ. ಹೌದು, ಟೇಪ್ ಮೆಜರ್ ಬರುತ್ತೆ, ಹೈಟ್ ಮೆಜರ್ ಮಾಡ್ತೀವಿ. ಹೇಗ್ ನಡೀತು ಆ ಕೆಲಸ? ಯಾರೆಲ್ಲ ಇದ್ರು ಮ್ಯಾಮ್ ನಿಮ್ ಜೊತೆ? ಯಾವ ಕೆಲಸ ಕೂಡ ಒಬ್ಬರೇ ಮಂತು ಮಾಡಕ್ಕೆ ಖಂಡಿತ. ಸೊ ಐ ಹ್ಯಾವ್ ಅ ಗ್ರೇಟ್ ಟೀಮ್ ಬಿಹೈಂಡ್ ಮೀ. ಇವಾಗ ತುಂಬ ಜನ ಕೇಳ್ತಾರೆ ಅಥವಾ ಹೇಳ್ತಾ ಇರ್ತಾರೆ, ದಿಸ್ ಜನರೇಷನ್ ಇಸ್ ನೋ ಗುಡ್, ಇವರೆಲ್ಲ ಏನು ಪ್ರಯೋಜನ ಇಲ್ಲ, ಇವ್ರು ದೊಡ್ಡವರಾಗುವಾಗ ಏನಾಗುತ್ತೆ ದೇಶದ ಅವಸ್ಥೆ ಅಂತ ಎಲ್ಲ ಆಲೋಚನೆ ಮಾಡೋರಿಗೆ ನಾನೊಂದು ಕಿವಿ ಮಾತು ಹೇಳ್ತೀನಿ. ದ ನೆಕ್ಸ್ಟ್ ಜನರೇಷನ್ ಇಸ್ ಮೋರ್ ಶಾರ್ಪರ್ ದೆನ್ ಅಸ್. ವಾವ್, ನಮ್ಗಿಂತ ಅವರಿಗೆ ಪರಿಸರದ ಬಗ್ಗೆ ಕಾಳಜಿ ತುಂಬ ಇದೆ, ಆದರೆ ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ನಮ್ಮ ಹಾಗೆ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ. ಸೊ ನಾನು ಅನೌನ್ಸ್ ಮಾಡಿದೆ, ನಾನು ಟ್ರೀ ಕೌಂಟ್ ಮಾಡ್ತಾ ಇದ್ದೀನಿ, ನಂಗೆ ವಾಲಂಟಿಯರ್ಸ್ ಬೇಕು ಅಂತ ಹೇಳಿದ್ದಕ್ಕೆ ಆಳ್ವಾಸ್ ಮೂಡಬಿದ್ರಿ ಇಂಜಿನಿಯರಿಂಗ್ ಕಾಲೇಜಿಂದ 16 ಮಕ್ಕಳು, ಮತ್ತು NMMIT ಕಾರ್ಕಳದಿಂದ ಒಂದು 16 ಮಕ್ಕಳು, ಮತ್ತು ಸೇಂಟ್ ಜೋಸೆಫ್ಸ್ ಇಂಜಿನಿಯರಿಂಗ್ ಕಾಲೇಜಿಂದ ಒಂದು 16 ಮಕ್ಕಳು. ಸೊ ಒಟ್ಟಿಗೆ ಯಾರು ಒಂದೇ ಸಲ ಎಲ್ಲ ಮಕ್ಕಳು ಬಂದಿಲ್ಲ. ಬಟ್ ಐ ವಿಲ್ ಟೆಲ್, ನಾಳೆ ಬೆಳಿಗ್ಗೆ ಪಂಪ್ ವೆಲ್ಲಲ್ಲಿ 5:15 ಬೆಳಿಗ್ಗೆ ನಾನು ಇರ್ತೀನಿ ಅಂತ, ಯಾರು ಬರ್ತಾರೆ ಅವ್ರು ಕರ್ಕೊಂಡು ಹೋಗ್ತೀನಿ ಅಂತ. ಓಕೆ. ಸೊ ನಾನು ಲೆಕ್ಚರ್ ಹೋಗಿ ಕೊಡುವಾಗ ಎಲ್ಲ ಕ್ಲಾಪ್ ಏನು, ಎಲ್ಲರೂ ಹೇಳಿದ್ರು ಬರ್ತೇವೆ ಮೇಡಮ್ ಅಂತ. ನೆಕ್ಸ್ಟ್ ಡೇ ಬೆಳಿಗ್ಗೆ 5 ಗಂಟೆ ಮಳೆ ಬರ್ತಾ ಇರುತ್ತೆ. ಆ ಬೆಚ್ಚಗೆ ಬೆಡ್ಡಿಂದ ಮಲಗೋ ಟೈಮು ಮಲಗಿ ಬೇಡ ಅಂತ ಎದ್ದು ಆಚೆ ಬರೋಷ್ಟು ಮೋಟಿವೇಶನ್ ಇರಬೇಕು. ಹೌದು, ಬರೀ ಮಾತಲ್ಲಿ ಇದೆಲ್ಲ ಆಗಲ್ಲ. ಸೊ ಐ ವುಡ್ ಫೈಂಡ್ ಸ್ಟೂಡೆಂಟ್ಸ್ ಅಟ್ ಲೀಸ್ಟ್ ಒಂದು 5-6 ಜನ ಆದರೂ ಬರ್ತಾರೆ. ಅವರಿಗೆ ಮತ್ತೆ ಆಟೋ ಮಾಡಿಕೊಂಡು ಅಥವಾ ಕಾರಲ್ಲಿ ಆ ಏರಿಯಾ, ಇವತ್ತು ಯಾವ ವಾರ್ಡ್ ನಾವು ಕೌಂಟ್ ಮಾಡ್ತೀವಿ ಅಲ್ಲಿ ಕರ್ಕೊಂಡು ಹೋಗ್ತಿದ್ವಿ. ಮತ್ತೆ ಈಗ ಕೆಲವು ರಸ್ತೆಯಲ್ಲಿ ಮೀಡಿಯನ್ನಲ್ಲಿ ಕೂಡ ಮರ ಇದೆ, ಸೈಡಲ್ಲಿ ಮರ ಇದೆ. ಸೊ 3 ವಾಲಂಟಿಯರ್ಸ್ ಐ ವಿಲ್ ಟೇಕ್. 1 ವಿಲ್ ಕೌಂಟ್ ಹಿಯರ್, 1 ವಿಲ್ ಕೌಂಟ್ ಆನ್ ದ ಅದರ್ ರೋಡ್, 1 ಇನ್ ದ ಸೆಂಟರ್. ಸೊ ಅದನ್ನು ನಾವು ಮೊಬೈಲ್ ಆ್ಯಪಲ್ಲಿ ಜಿಯೋ ಟ್ಯಾಗ್ ಮಾಡಿಕೊಂಡು ಅದು ಐಡೆಂಟಿಫೈ ಮಾಡಿ ಅದರ ಹೆಸರೇನು, ಬೊಟಾನಿಕಲ್ ಹೆಸರೇನು, ಕಾಮನ್ ಹೆಸರೇನು ಅದನ್ನು ಬರೆಯೋದು, ಮತ್ತು ಅದರ ಅಗಲ ಮತ್ತು ಅದರ ಹೈಟ್ ಅದನ್ನು ಮೆಜರ್ ಮಾಡಿ ಅದು ಡೇಟಾ ಬರ್ಕೊಂಡು ಒಟ್ಟಿಗೆ ಮುಂದೆ ಸಾಕೊಂಡು ಹೋಗೋದು. ಸೊ ಶಾರ್ಪ್ 9 ಗಂಟೆಗೆ 5:15 ಶುರು ಮಾಡಿದ್ರೆ ಅಲ್ಲಿ ರೀಚ್ ಆಗಿ ಮಾಡುವಾಗ ಒಂದು 6:30 ಆಗುತ್ತೆ. ಅಲ್ಲಿಂದ 9-9:30 ತನಕ ನಾವು ಕೌಂಟ್ ಮಾಡ್ತಿದ್ವಿ ಸಂಡೇಸ್. ಆ್ಯಂಡ್ 9:00 ಯಾರ್ಯಾರು ಎಲ್ಲೆಲ್ಲಿದ್ದಾರೆ ದೇ ವಿಲ್ ಕಮ್ ಬ್ಯಾಕ್ ಟು ಒನ್ ಸ್ಪಾಟ್. ಸೊ ಮಂಗಳೂರಲ್ಲಿ ಪ್ರತಿ ವಾರ್ಡಲ್ಲಿ ಎಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಸಿಗುತ್ತೆ ಅಂತ ಕೂಡ ನಾವು ರಿಸರ್ಚ್ ಮಾಡಿದ್ದೀವಿ. ಸೊ ಎಲ್ರಿಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಕೊಡೋದು. ಮತ್ತೆ ಸೆಕೆಂಡ್ ಫೇಸ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅಥವಾ ಸಂಡೇ ಮನೆಯಲ್ಲಿ ತುಂಬಾ ಏನಾದರೂ ಫ್ಯಾಮಿಲಿ ಕಮಿಟ್ಮೆಂಟ್ ಇರುತ್ತೆ ಅವರೆಲ್ಲ ವಾಪಸ್ ಹೋಗ್ತಿದ್ರು. ನಾವು ಕೆಲವು ಜನ 12 ಗಂಟೆ ಕಂಟಿನ್ಯೂ ಮಾಡ್ತಿದ್ವಿ. ಎಷ್ಟು ಟೈಮ್ ತಗೊಂಡಿದ್ರಿ ಮೇಡಮ್ ಇದಕ್ಕೆ? 1 ವರ್ಷ. 1 ವರ್ಷ ನಮ್ಮ ಮಂಗಳೂರಿನ ಪ್ರತಿ ವಾರ್ಡ್ಗೂ ತಿರುಗಿ ಮರಗಳನ್ನ ಕೌಂಟ್ ಮಾಡಿದ್ದಾರೆ ಮ್ಯಾಮ್. ಆಗ ನಿಮ್ಗೆ ಎಷ್ಟು ಒಟ್ಟು ಆಗ್ಲೇ ಹೇಳ್ತಾ ಇದ್ರಿ 19,000 ಮರಗಳು ಲೆಕ್ಕಕ್ಕೆ ಸಿಕ್ಕಿರುವಂತದ್ದು ಅಂತ. ಬಹುಶಃ ಇನ್ ಫ್ಯೂಚರ್ ಅಲ್ಲಿ ಇದು ಡಬಲ್ ಆಗ್ಬೇಕು, ತ್ರಿಬಲ್ ಆಗ್ಬೇಕು ಅನ್ನೋದು ಮ್ಯಾಮ್ ಕಂಡಂತ ಕನಸು. ಅದಕ್ಕೆ ಒಂದು ಕಾರಣ ಕೂಡ ಇದೆ. ಪ್ರತಿ ವರ್ಷ ಒಂದು ರಿಪೋರ್ಟ್ ಹೊರಗಡೆ ಬರುತ್ತೆ, ನಾವು ನೋಡ್ತೀವಿ ಈ ಒಂದು ಸರ್ವೆಯಲ್ಲಿ ಈ ಸಿಟಿ ಮುಂದಿದೆ ಅಂತ. ಸ್ವಚ್ಛತೆ ವಿಷಯಕ್ಕೆ ಬಂದ್ರೆ ಇಂಡೋರ್ ಅಂತ ಹೇಳ್ತೀವಿ. ಅದೇ ತರಹ ಈ ಗ್ರೀನರಿ ಅನ್ನುವಂತಹ ವಿಷಯಕ್ಕೆ ಬಂದಾಗ ಯಾವ ಸಿಟಿ ನಂಬರ್ 1 ಇದೆ ಅಂತ ನೋಡುವಂತಹ ಕುತೂಹಲ ಪ್ರತಿ ಸಿಟಿಗೂ ಇರುತ್ತೆ. ಮ್ಯಾಮ್ಗೊಂದು ಕನಸಿದೆ, ನಮ್ಮ ಮಂಗಳೂರು ಅದರಲ್ಲಿ ನಂಬರ್ 1 ಆಗಬೇಕು ಅಂತ. ಪ್ರಸ್ತುತ ನಾವು ಎಷ್ಟನೇ ಸ್ಥಾನದಲ್ಲಿ ಇದ್ದೀವಿ ಮ್ಯಾಮ್ ಈಗ? ಈ ಸರ್ವೆ ಹೆಸರು ಈಸ್ ಆಫ್ ಲಿವಿಂಗ್ ಅಂತ. ಈಸ್ ಆಫ್ ಲಿವಿಂಗ್ ಒಂದು ಸರ್ವೆ ನಮ್ಮ ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಅವರು ಮಾಡ್ತಾರೆ. ಇಂಡಿಯಾದಲ್ಲಿ 150 ಸಿಟಿಗಳಿಗಿಂತ ಜಾಸ್ತಿ ಸಿಟಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತು ಅದರಲ್ಲಿ 3 ವಿಭಾಗಗಳಿವೆ.
ಒನ್ ಈಸ್ ಆನ್ ದ ಇಕಾನಮಿ, ಒನ್ ಈಸ್ ಆನ್ ದ ಸಸ್ಟೈನಬಿಲಿಟಿ ಆ್ಯಂಡ್ ಒನ್ ಇಸ್ ಆನ್ ಡೆವಲಪ್ಮೆಂಟ್. ಈಗ ಎಷ್ಟು ಹಾಸ್ಪಿಟಲ್ ಇದೆ, ಎಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದೆ, ಎಲ್ಲವೂ ಬರ್ತದೆ. ಅದೆಲ್ಲ ಡೆವಲಪ್ಮೆಂಟ್ ಅಲ್ಲಿ ಬರ್ತದೆ. ಸೊ ಇದರಲ್ಲಿ ಸಸ್ಟೈನಬಿಲಿಟಿಲಿ ಗ್ರೀನ್ ಕವರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದರ ಪ್ರಕಾರ ಎಲ್ಲ ಆ್ಯಡ್ ಮಾಡಿ, ಇದರ ಪ್ರಕಾರ ಎಲ್ಲ ಆ್ಯಡ್ ಮಾಡಿದಾಗ ಅವ್ರಿಗೊಂದು ವ್ಯಾಲ್ಯೂ ಸಿಗುತ್ತೆ. ಅದರ ಪ್ರಕಾರ ನಾವು ಕ್ಯಾಟಗರೈಸ್ ಮಾಡ್ತೀವಿ. ಬೆಂಗಳೂರು ನಂಬರ್ 1 ಸಿಟಿ ಇನ್ ಇಂಡಿಯಾ ಆ್ಯಂಡ್ ಮಂಗಳೂರು 2019-20 20ನೇ ರ್ಯಾಂಕ್ ಇತ್ತು. ಲಾಸ್ಟ್ ಇಯರ್ 2023 28 ರ್ಯಾಂಕ್. ಸೊ 28 ರ್ಯಾಂಕಲ್ಲಿ ಇದೆ. ಸೊ ಈ 28 ರ್ಯಾಂಕಿಂದ ನಾವು ಮಂಗಳೂರನ್ನು ಇನ್ನ ಈಸ್ ಆಫ್ ಲಿವಿಂಗ್ ಅಂದರೆ ಮೋಸ್ಟ್ ಕಂಫರ್ಟಬಲ್ ಸಿಟಿ ಟು ಲಿವ್ ಇನ್ ಇಂಡಿಯಾ ಯಾವುದು ಮಂಗಳೂರು ಅಂತ ಅನ್ಸ್ಬೇಕಾದ್ರೆ ನಾವು ಈ ಸಸ್ಟೈನಬಿಲಿಟಿಲಿ ಸ್ವಲ್ಪ ಜಾಸ್ತಿ ಸ್ಕೋರ್ ಮಾಡಿದ್ರೆ ಐ ಥಿಂಕ್ ದೆ ವಿಲ್ ಬಿ ಅ ಪರ್ಸೆಪ್ಷನ್. ಯಾಕಂದರೆ ಒಂದು ಗ್ರೀನರಿ ಇದ್ದರೆ, ಹಸಿರು ಇದ್ದರೆ ಅಥವಾ ಮರಗಳಿದ್ದರೆ ತಂಪಾಗಿರುತ್ತೆ, ಒಳ್ಳೆ ಗಾಳಿ ಇರುತ್ತೆ, ಮತ್ತು ಎಸ್ಥೆಟಿಕಲಿ ಪ್ಲೀಸಿಂಗ್. ಆ್ಯಂಡ್ ಪ್ರತಿ ಮರ ಒಂದು ಪರ್ಸನಾಲಿಟಿ ಇದ್ದ ಹಾಗೆ ಅದರ ಅಕ್ಕಪಕ್ಕ ಒಂದು ಬೇರೆ ಒಂದು ಭಾವನೆ ಬರುತ್ತೆ ನಿಮಗೆ. ನಾವು ಕೌಂಟ್ ಮಾಡ್ತಾ ಇರುವಾಗ ಮೇ ತಿಂಗಳಲ್ಲಿ ತುಂಬ ಸೆಕೆ ಇತ್ತು. ಟೆಂಪ್ರೇಚರ್ ವಾಸ್ ಸೋ ಹೈ. 12 ಗಂಟೆ ಮಧ್ಯಾಹ್ನ ನಾವು ಮರ ಲೆಕ್ಕ ಮಾಡ್ಲಿಕ್ಕೆ ಹೋಗ್ತಿದ್ವಿ, ಕರಟಿ ಹೋಗ್ತಿದ್ವಿ. ಆಗ ಕೆಲವೊಂದು ಮರದ ಅಡಿಯಲ್ಲಿ ಹೋದ ತಕ್ಷಣ ಸಡನ್ಲಿ AC ಬಂದಾಗೆ ಆಗ್ತೇವೆ. ಮತ್ತೆ ಮೇಲೆ ನೋಡಿದ್ರೆ ಅದು ಹೊಂಗೆ ಮರ. ಹೊಂಗೆ ಮರ, ದರ್ ಇಸ್ ಸಮಥಿಂಗ್ ಅಬೌಟ್ ಹೊಂಗೆ ಮರದ ತೊಂಗಲಲ್ಲಿ ಸಂಗೀತ ಕೇಳಿ ಬರುತ್ತಿದೆ ಅಂತ. ಸೊ ಅವಾಗೆಲ್ಲ ತುಂಬಾ ಇದ್ದಿರ್ಬೋದಲ್ಲ ಮ್ಯಾಮ್? ಖಂಡಿತ. ಯಾವ ಮರದ ಅಡಿಯಲ್ಲಿ ನಾವು ಹೋಗಿ ನಿಲ್ತೇವೆ ಅಲ್ಲಿ ನಿಮ್ಮ ಭಾವನೆಯೇ ಬದಲಾಗ್ತದೆ. ದೇ ಹ್ಯಾವ್ ಅ ಪವರ್ ಆನ್ ಯುವರ್ ಮೈಂಡ್. ಸೊ ನಮ್ಮ ಅನಿಸಿಕೆಗಳು, ನಮ್ಮ ಭಾವನೆಗಳು, ಅದರ ಮೇಲೆ ಕೂಡ ಅವರಿಗೆ ಅದು ವ್ಯತ್ಯಾಸ ಬರುತ್ತೆ ಅಥವಾ ಕಂಟ್ರೋಲ್ ಇದೆ ಅಂತ ನನ್ನ ಅನಿಸಿಕೆ. ಸೊ ಹೀಗೆ ನಾವು ಕೌಂಟ್ ಮಾಡಿ ಪ್ರತಿ ಭಾನುವಾರ, ಪ್ರತಿ ರಜಾ ದಿನ, ಪಬ್ಲಿಕ್ ಹಾಲಿಡೇಸ್ ಕೌಂಟ್ ಮಾಡಿಕೊಂಡು ಮುಂದುವರ್ತೀವಿ. ಈ ರೀತಿ ಕೌಂಟ್ ಮಾಡುವಾಗ ನಿಮಗೆ ಬಹುಶಃ ಬೇರೆ ಬೇರೆ ಇನ್ಸಿಡೆಂಟ್ಗಳು ಎದುರಾಗಿರ್ಬೋದು. ಯಾಕಂದರೆ ಯಾರಾದರೂ ಮರನ ಕೌಂಟ್ ಮಾಡ್ತಾರೆ ಅಂತಂದರೆ ನಿಮ್ಗೇನು ಅನ್ಸುತ್ತೆ ಹೇಳಿ? ನೀವು ನೋಡ್ತೀರಾ ಅಲ್ವಾ? ಈಗ ಸ್ಮಿತಾ ಮ್ಯಾಮ್ಗಾಗಿರುವಂಥ ಅನುಭವಗಳನ್ನು ಒಂದೊಂದನ್ನೇ ಹೇಳ್ತಾರವರು. ಅದನ್ನು ಕೇಳಿಸ್ಕೊಂಡ್ರೆ ಬಹುಶಃ ಎಂತೆಂಥ ಮನಸ್ಥಿತಿಗಳು ನಮ್ಮ ಸುತ್ತಮುತ್ತ ಇರ್ತಾರೆ ಅನ್ನೋದು ಕೂಡ ಅರ್ಥ ಆಗುತ್ತೆ. ಅದೇ ಥರ ನಾವು ಯಾವುದರಲ್ಲಿ ಬದಲಾಗಬೇಕು ಅಂತ ನಿಮಗೆ ಆದಂಥ ಎಕ್ಸ್ಪೀರಿಯನ್ಸ್ ಏನು ಮ್ಯಾಮ್ ಆ ಮರದ ಹತ್ರ ಹೋದಾಗ? ನಾಳೆ ನಾನು ನಿಮ್ಮ ಮನೆ ಎದುರಿಗೆ ಬಂದು ಏನೋ ಮೊಬೈಲಲ್ಲಿ ಈಗೇನೋ ಲೆಕ್ಕ ಮಾಡ್ತಾ ಇದ್ರೆ ಫಸ್ಟ್ ಒಂದು ಲೇಡಿ ಇಲ್ಲಿ ಕಿಟಕಿಯಿಂದ ಹೀಗೆ ಇಣುತ್ತಾರೆ. ಮತ್ತೆ ಮನೆ ಗಂಡಸರಿಗೆ ಹೇಳ್ತಾರೆ, ಯಾರು ಬಂದಿದ್ದಾರೆ, ಎಂಥದ್ದು ಮಾಡ್ತಾ ಇದ್ದಾರೆ ನೋಡಿ, ಮರ ಕಡಿತಾ ಇದ್ದಾರೆ. ದ ಮಿನಿಟ್ ಮರ ಅಂತ ಹೇಳಿದ ತಕ್ಷಣ ಫಸ್ಟ್ ಡೌಟ್ ಬರೋದು ಇವರು ಕಡಿಲಿಕ್ಕೆ ಬಂದಿದ್ದು. ಅಲ್ಲಿಗೆ ಒಂದು ಖುಷಿ ಏನಂತಂದ್ರೆ ಮರ ಕಡಿಬಾರ್ದು ಅನ್ನುವಂಥದ್ದು ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಇರುತ್ತೆ ಅಂತ. ಖಂಡಿತ ಇದೆ. ಅವರಿಗೆ ಅದು ವೆರಿ ಪ್ರೊಟೆಕ್ಟಿವ್, ಡಿಫೆನ್ಸಿವ್ ಆಗಿಬಿಡ್ತಾರೆ ಅವರು. ವೆರಿ ಪಾಸಿಟಿವ್. ಅಗ್ರೆಸಿವ್ಲಿ ಡೋರ್ ಓಪನ್ ಮಾಡಿಬಿಟ್ಟು ಏನ್ ಮಾಡ್ತಿದ್ದೀರಾ, ಯಾಕೆ ಮರ ಹತ್ರ ಎಂತ ಮಾಡ್ತಾ ಇದ್ದೀರಾ? ಯಾಕಂದ್ರೆ ನಾವು ಟೇಪ್ ಇಟ್ಕೊಂಡು ಹೋಗಿರ್ತೀವಿ. ಹೌದು, ಟೇಪ್ ಮೆಜರ್ ಬರುತ್ತೆ, ಹೈಟ್ ಮೆಜರ್ ಮಾಡ್ತೀವಿ. ಸೊ ಇಂಥ ಒಂದು ವಿಚಿತ್ರ ಕೆಲಸ ಮಾಡ್ತಾ ಇರುವಾಗ ಅವ್ರಿಗೆ ಡೌಟ್ ಬರೋದು, ಇವರು ಇದನ್ನ ಕಡಿಲಿಕ್ಕೆ ಬಂದಿದ್ದು ಅಂತ. ಫಸ್ಟ್ ಡೌಟ್ ಅಂದ್ರೆ ಯಾಕೆ ಕಟ್ ಮಾಡ್ಲಿಕ್ಕೆ ಬಂದಿದ್ದೀರಾ ಅಂತ. ಮತ್ತೆ ಅಲ್ಲ, ನಾವು ಕಟ್ ಮಾಡ್ಲಿಕ್ಕೆಲ್ಲ ಸರ್ವೆ ಯಾಕೆ ಮಾಡಬೇಕು? ಕಟ್ ಮಾಡ್ಲಿಕ್ಕೇನೆ ಮಾಡ್ತಿರ್ಬೇಕು. ನಮಗೆ ಸುಳ್ಳು ಹೇಳ್ತೀರಾ, ಅರ್ಧ ಸತ್ಯ ಹೇಳ್ತಿದ್ದೀರಾ, ಹಾಗೆ. ಇದು ಒಂದು ಗ್ರೂಪ್ ಆಫ್ ಪೀಪಲ್. ಇನ್ನೊಂದು ಗ್ರೂಪ್ ಆಫ್ ಪೀಪಲ್ ಇರುತ್ತೆ, ಅದು ಓನರ್ಶಿಪ್. ಇದು ಮರ ನಾನು ನೆಟ್ಟಿದ್ದು, ನನ್ನ ಮನೆ ಎದುರುಗಡೆ ಇರುವ ಮರ. ಅದು ಕರಿಬೇವಿನ ಸೊಪ್ಪು, ಮತ್ತು ನುಗ್ಗೆಕಾಯಿ ಸೊಪ್ಪು, ಬಿಂಬಲ ಇದೆಲ್ಲ ಹಾಕಿರ್ತಾರೆ ಅವರ ಯೂಸಿಗೆ. ಆದರೂ ಅದು ಮರವೇ. ಸೊ ಅದನ್ನು ನಾವು ಕೌಂಟ್ ಮಾಡಿ ಮುಂದೆ ಹೋಗುವಾಗ ಇದಿಷ್ಟು ನಮ್ಮ ಕಂಪೌಂಡಿಗೆ ತಾಗಿ ಇದ್ದದ್ದು ನೀವು ಕೌಂಟ್ ಮಾಡಬಾರ್ದು. ಅದು ಪಬ್ಲಿಕ್ ಪ್ರಾಪರ್ಟಿ ಅಲ್ಲ, ಅದು ನನ್ನದು. ನಿಮ್ಮ ಕೌಂಟಿಗೆ ಇದು ಬರಬಾರ್ದು ಅಂತ ತುಂಬ ಜಗಳ ಆಡಲಿಕ್ಕೆ ಬಂದವರು ಇದ್ದಾರೆ. ಕೆಲವೊಂದು ಕಡೆ ತುಂಬ ಎಮೋಷನಲ್. ದಿಸ್ ವಾಸ್ ರಿಯಲಿ ವೆರಿ ಟಚಿಂಗ್ ಆ್ಯಂಡ್ ತುಂಬ ಅಸಹಾಯಕತೆ ನನಗೆ ಫೀಲ್ ಆಗಿದ್ದು. ಒಂದು ಅಜ್ಜಿ ಒಂದು ಮನೆಯಿಂದ ಆಚೆ ಬಂದ್ಬಿಟ್ಟು ಹೇಳಿದ್ರು, ಈ ಮರಗಳಿಗೆ ಅವರು ಹೆಸರಿಟ್ಟಿದ್ದಾರೆ, ಅವರಿಗೆ ಮಕ್ಕಳಿಲ್ಲ, ಮರಗಳಿಗೆ ಹೆಸರಿಟ್ಬಿಟ್ಟು ಇದು ನನ್ನ ಮಕ್ಕಳು, ಸೊ ಇದನ್ನ ನೀವು ಮುಟ್ಬಾರ್ದು. ಆದರೆ ಇದು ವೆಲೆನ್ಶೆ ಏರಿಯಾದಲ್ಲಿ ಸರ್ವೆ ಅವರು ಬಂದು ಹೇಳಿದ್ದಾರೆ ಇದು ಕಟ್ ಮಾಡ್ತಾರೆ ಅಂತ. ಹೇಗಾದರೂ ನನ್ನ ಮಕ್ಕಳನ್ನು ನೀವು ಸೇವ್ ಮಾಡ್ಲಿಕ್ಕೆ ಆಗತ್ತಾ ಅಂತ ಅಪೀಲ್ ಮಾಡಿದ್ರು.
ದಟ್ ಟೈಮ್ ನಂಗೆ ಅನಿಸ್ತು ಎಂಥ ಒಂದು ವ್ಯರ್ಥ ಜೀವನ ನಂದು. ನೀವು ಹೇಳ್ತಾ ಇರುವಾಗಲೇ ಎಸ್, ಐ ಆಮ್ ನಾಟ್ ಏಬಲ್ ಟು ಹೆಲ್ಪ್ ದ ಸೆಂಟಿಮೆಂಟ್ ಆಫ್ ದಿಸ್ ಓಲ್ಡ್ ಪರ್ಸನ್. ಸೊ ಕೆಲವರಿಗೆ ಒಂದು ಮರ ಜಸ್ಟ್ ಮರ ಆಗಿದೆ, ಅಥವಾ ವಿ ಆಲ್ಸೋ ಸಫರ್ ಫ್ರಮ್ ಪ್ಲಾಂಟ್ ಬ್ಲೈಂಡ್ನೆಸ್. ಕೆಲವರಿಗೆ ಮರಕ್ಕೆ ಒಂದು ಜೀವ ಇದೆ ಅಂತ ಕೂಡ ನಾವು ಮರ್ತೋಗಿರ್ತೀವಿ. ಅಂಥದ್ರಲ್ಲಿ ಮರಗಳನ್ನು ಮಕ್ಕಳ ಹಾಗೆ ಬೆಳೆಸೋರು, ನೀರು ಹಾಕಿ ಅದನ್ನ ನೋಡಿ 20 ವರ್ಷ ಆಯ್ತು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸುತ್ತಮುತ್ತ ಇದ್ದಾರೆ ನೋಡಿ, ನಿಮ್ಮನೆ ಅಕ್ಕಪಕ್ಕ ಕೂಡ ಇರಬಹುದು. ಎಸ್, ನನ್ನ ಈ ಮಗುಗೆ 25 ವರ್ಷ, ಈ ಮಗುಗೆ 20 ವರ್ಷ, ವರ್ಷ ಕೂಡ ಲೆಕ್ಕ ಮಾಡಿ ಹೇಳ್ತಾರೆ. ಸೊ ಇಂಥ ಒಂದು ಪರಿಸ್ಥಿತಿ ಬಂತು. ಇನ್ನೊಂದು ವಿಚಿತ್ರವಾದ ಸಂಗತಿ ಅಂತ ಹೇಳಿದ್ರೆ, ಪೊಲೀಸ್ ಅವರು ನಮಗೆ ಹಿಡ್ಕೊಂಡ್ರು. ಸೊ ನಾನು ಒಂದು ಹೇಳೋಕ್ಕೆ ಒಂದು ವಿಷಯ ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಏನಂದರೆ ಮಂಗಳೂರು ಪೊಲೀಸ್ ಅವರು ತುಂಬ ಅಲರ್ಟ್ ಆಗಿರ್ತಾರೆ. ಸೊ ನಾನು ಕಾವೂರು ಜಂಕ್ಷನಲ್ಲಿ ಕೌಂಟ್ ಮಾಡ್ತಾ ಇರುವಾಗ ಜೂನ್ ತಿಂಗಳು ಸಡನ್ನಾಗಿ ಮಳೆ ಬಂತು. ಸೊ ಮಳೆ ಬಂತ ಅಂದ ತಕ್ಷಣ ಮಕ್ಕಳೆಲ್ಲ ಬಂದು ಕಾರಲ್ಲಿ ಕೂತ್ಕೊಂಡ್ವಿ. ಆ ಕಾರಲ್ಲಿ ಅಡ್ವರ್ಟೈಸ್ಮೆಂಟ್ಗಾದ್ರೂ ನೋಡ್ಬೋದು, ಕೆಪಾಸಿಟಿ ಮೀರಿ ಮಕ್ಕಳನ್ನು ಕಾರಲ್ಲಿ ತುಂಬಿಸ್ಕೊಂಡು ಹೋಗ್ತಿದ್ದೆ ನಾನು. ಎಲ್ಲ ಕೂತ್ಕೊಂಡ್ರು. ಮತ್ತೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಮೆಲ್ಲ ಸ್ಲೋಲಿ ಡ್ರೈವ್ ಮಾಡ್ಕೊಂಡು ಒಂದು ಮರ ಹತ್ರ ನಿಲ್ಲೋದು, ಕೈ ಮಾತ್ರ ಆಚೆ ಹಾಕಿ ಹೀಗೆ ಟ್ಯಾಗ್ ಮಾಡಿ ಮತ್ತೆ ಅದರ ಎಂಟ್ರಿ ಮಾಡೋದು. ನೆಕ್ಸ್ಟ್ ಅಂತ ಹೇಳಿದ ತಕ್ಷಣ ಮತ್ತೆ ಕಾರ್ ಮುಂದೆ ಹೋಗಿ, ಇಮ್ಯಾಜಿನ್ ಮಾಡಿ ಒಂದು ಕಾರ್ ಹೋಗ್ತಾ ಇದೆ, ತುಂಬ ಜನ ಇದ್ದಾರೆ, ಕಿಟಕಿ ಹೀಗೆ ಕೆಳಗೆ ಬರುತ್ತೆ, ಕೈ ಆಚೆ ಬರುತ್ತೆ, ಒಳಗೋಗುತ್ತೆ, ಮತ್ತೆ ಕಾರ್ ಮುಂದೆ ಹೋಗುತ್ತೆ, ಕೈ ಆಚೆ ಬರುತ್ತೆ, ಒಳಗೆ ಬರುತ್ತೆ. ಪೊಲೀಸ್ ಅವ್ರಿಗೆ ಏನೋ ಅನಿಸ್ತು, ಇವರು ಏನೋ ಮಾಡ್ತಿರ್ಬೇಕು ಅಂತ ಹೇಳಿಬಿಟ್ಟು ನಿಲ್ಲಿಸಿ ಇಳಿರೋ ಕೆಳಗೆ ಅಂತ ಎಲ್ಲ ಒಳ್ಳೆ ಒಳ್ಳೆ ಭಾಷೆ ನಮ್ಮ ಹತ್ರ ಹೇಳಿ ಇಳಿಸಿದ್ರು. ಮತ್ತೆ ನಾನು ಮರ ಲೆಕ್ಕ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ನಂಬಕ್ಕೆ ಆಗ್ತಿರ್ಲಿಲ್ಲ. ಇಂಥ ಒಂದು ಕೆಲಸನೂ ಮಾಡ್ತಾರೆ. ಇದು ಕರೆಕ್ಟ್. ಎಸ್, ಏನೋ ಕತೆ ಕಟ್ಟಿ ನಾನು ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರು. ಮತ್ತೆ ನಾವೆಲ್ಲ ತೋರಿಸಿದ್ವಿ, ನೋಡಿ ಇವರು ಇವತ್ತು ಬೆಳಗಿಂದ ಇಷ್ಟು ಲೆಕ್ಕ ಮಾಡಿದ್ದಾರೆ ಅಂತ ಎಲ್ಲ ತೋರಿಸಿ ಮತ್ತೆ ಹೇಳಿದ್ಮೇಲೆ ಸುಮ್ಮನೆ ಅವ್ರಿಗೂ ಒಂಥರ ತಮಾಷೆ ಅನಿಸ್ತು. ಇಲ್ಲಪ್ಪ ಹೋಗಿ ಅಂತ ನಾವು ಆ ಫುಲ್ ರೋಡ್ ಕೌಂಟ್ ಮಾಡೋ ತನಕ ನಮ್ಗೆ ನೋಡ್ಕೊಂಡಿದ್ರು. ಮತ್ತೆ ನಾವು ಅವ್ರಿಗೆಲ್ಲ ಧನ್ಯವಾದ ಹೇಳಿಬಿಟ್ಟು ಬಂದ್ವಿ. ಸೊ ಇಂಥದ್ದು ಬೇರೆ ಬೇರೆ ವಿಷಯಗಳು ನನಗೆ ನೆನಪಾಗುತ್ತೆ, ಮತ್ತೆ ಒಳ್ಳೇದು ಅನ್ಸುತ್ತೆ. ಖಂಡಿತ. ನೋಡಿ, ನಾವು ಅನ್ಕೋತೀವಿ ಮರ ಕಡಿಯುವಾಗ ಯಾರು ಪ್ರತಿಭಟಿಸೋದಿಲ್ಲ ಅಂತ, ಬಟ್ ಎಲ್ರಿಗೂ ಸಂವೇದನಾಶೀಲತೆ ಇನ್ನೂ ಇದೆ, ನಮ್ಮ ಪರಿಸರವನ್ನ ಉಳಿಸ್ಬೇಕು ಅಂತ. ಆದ್ರೆ ಹೇಗೆ ಅನ್ನೋದು ಗೊತ್ತಿಲ್ಲ ಅವರಿಗೆ. ಅದಕ್ಕೆ ಒಂದಿಷ್ಟು ಆಪರ್ಚುನಿಟೀಸ್ ಕ್ರಿಯೇಟ್ ಆಗಬೇಕು ಅಂತ ಸ್ಮಿತಾ ಮ್ಯಾಮ್ ರಿಸರ್ಚ್ ಮಾಡಿದಂತಹ ಉದ್ದೇಶ ಕೂಡ ಅದೇ. ಇವತ್ತು ಈ ಮರಗಳ ಸಂಖ್ಯೆಯನ್ನ ನೋಡಿ ನಮ್ಮಲ್ಲಿ ನಾವು ಬೆಳೆಸಬೇಕು, ಇನ್ನಷ್ಟು ಗಿಡಗಳನ್ನ ಹಸಿರು ಮಾಡಬೇಕು ಅಂತ. ಇದಕ್ಕೆ ಒಬ್ಬ ಪರ್ಸನ್ ಅಲ್ಲ, ಇಡೀ ನಮ್ಮ ಮಂಗಳೂರು ಅಂತಲ್ಲ, ಈಗ ಪ್ರಪಂಚದ ಬೇರೆ ಬೇರೆ ಊರುಗಳನ್ನ ತಗೊಂಡ್ರು ಎಲ್ಲರೂ ಒಂದಾಗಬೇಕು, ಅವರದ್ದೇ ಆದಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅಂತ. ನೀವು ಕೊಡುವಂತಹ ಐಡಿಯಾಸ್ಗಳು ಏನು ಮೇಡಮ್ ಈ ವರದಿಯನ್ನ ಇಟ್ಕೊಂಡು? ಈಗ ನಾನು ಈ ಫುಲ್ ರಿಪೋರ್ಟ್ ಮಾಡಿದ ಮೇಲೆ ಪರ್ಸೆಂಟೇಜ್ ಗ್ರೀನ್ ಕವರ್ ನೋಡಿದಾಗ ಮಂಗಳೂರು ನಿಮಗೆ ಹಸಿರು ಕಾಣುತ್ತೆ, ಖಂಡಿತ ಇದೆ. ಯಾಕೆಂತ ಹೇಳಿದ್ರೆ ಪ್ರೈವೇಟ್ ಓನರ್ಸ್ ಅವರವರ ಪ್ರಾಪರ್ಟಿಯಲ್ಲಿ ಅವರವರ ಲ್ಯಾಂಡಲ್ಲಿ ಗಿಡ, ಹಸಿರು ಗಿಡ ನಟ್ಕೊಂಡು ಮರಗಳು, ಗಿಡ ಮಾತ್ರ ಅಲ್ಲ ಮರಗಳನ್ನು ಇಟ್ಕೊಂಡಿದ್ದಾರೆ. ದಿಸ್ ಅಮೌಂಟ್ಸ್ ಟು 35%. 35% ಗ್ರೀನರಿ ಮಂಗಳೂರಲ್ಲಿ ಇರೋದು ಪ್ರೈವೇಟ್ ಲ್ಯಾಂಡಲ್ಲಿ. ಆದರೆ ಪಬ್ಲಿಕ್ ಪ್ರಾಪರ್ಟಿಯಲ್ಲಿ, ಪಬ್ಲಿಕ್ ಲ್ಯಾಂಡಲ್ಲಿ 6.24% ಮಾತ್ರ ಇರೋದು. ಸೊ ಈಗ ಪ್ರೈವೇಟ್ ಅವರು ಯಾವುದೇ ಕಾರಣಕ್ಕೆ ಅವರ ಲ್ಯಾಂಡನ್ನು ಸೆಲ್ ಮಾಡಿ ಅಲ್ಲಿ ಅಪಾರ್ಟ್ಮೆಂಟ್ ಬಂತು, ಅಲ್ಲಿ ಬೇರೆ ನಮ್ಮ ಡೆವಲಪ್ಮೆಂಟ್ ಕಾರ್ಯಗಳು ಆಯಿತು ಅಂತ ಹೇಳಿದ್ರೆ ಮಂಗಳೂರು ವಿಲ್ ನಾಟ್ ಬಿ ಗ್ರೀನ್. ಇದು ಆಗೋ ತನಕ ನಾವು ಕಾಯ್ಬೇಕಾ? ಖಂಡಿತ ಇಲ್ಲ. ಸೊ ಈ ರಿಪೋರ್ಟ್ ನಮಗೆ ಏನು ಹೇಳುತ್ತೆ ಅಂದರೆ, ನಾವು ಬೇರೆ ಸಿಟೀಸ್ ಹೇಗೆ ಬೇರೆ ಸಿಟಿ ಹಾಗೆ ಹೋಗಬಾರ್ದು, ಅವರ ದಾರಿಯನ್ನು ನಾವು ಅನುಕರಣೆ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಬೆಂಗಳೂರಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಜನಸಂಖ್ಯೆ ಇಷ್ಟಾಗಿದೆ, ಒಂದು ಬಿಲ್ಡಿಂಗ್ ಪಕ್ಕ ಇನ್ನೊಂದು ಬಿಲ್ಡಿಂಗ್, ಮರಗಳು ಎಲ್ಲಿ ಹಾಕೋದು? ಸೊ ಅಂಥ ಒಂದು ಪರಿಸ್ಥಿತಿ ಇನ್ನು ಮಂಗಳೂರಲ್ಲಿ ಬರಲಿಲ್ಲ. ಮತ್ತು ಈಗ ನಾವು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅಂತ ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ಚೇಂಜ್ ಇಸ್ ಹ್ಯಾಪನಿಂಗ್. ಈ ಪರಿವರ್ತನೆ ಆಗುವಾಗ ಈ ಐಡಿಯಾಗಳನ್ನು ನಾವು ಹಾಕೋದು ಬೆಸ್ಟ್ ಟೈಮ್ ಅಂತ ನಂಗೆ ಅನಿಸ್ತು. ಖಂಡಿತ. ಯಾಕಂದರೆ ಈಗ ಕೆಲವು ಏರಿಯಾ, ಡೊಂಗರ್ಕೇರಿ ಏರಿಯಾ, ಕೆಲವು ಕಾರ್ ಸ್ಟ್ರೀಟ್ ಏರಿಯಾ, ಕೆಲವು ಟ್ರೆಡಿಷನಲ್ ಏರಿಯಾಸ್ಗಳಿವೆ. ಅದರಲ್ಲಿ ನಾವು ಹೋಗಿ ಇದು ನಾವು ಬಿಲ್ಡಿಂಗ್ ತೆಗೆದು ಮರ ನಟಿ ಅಂತ ಯಾವತ್ತೂ ಹೇಳುವುದಿಲ್ಲ, ಎಲ್ಲಿ ಪ್ರಾಕ್ಟಿಕಲ್ ಕೂಡ ಅಲ್ಲ, ಇಂಪಾಸಿಬಲ್ ಅದು. ಬಟ್ ಹೊಸ ಹೊಸ ಬಡಾವಣೆಗಳು ಬರ್ತಾ ಇದೆ ಔಟ್ಸ್ಕರ್ಟ್ಸಲ್ಲಿ. ಡೆವಲಪ್ಮೆಂಟ್ ಮೊದಲೇನೆ ಪ್ಲಾನ್ ಮಾಡಿಕೊಂಡು ಗಿಡಕ್ಕೆ ಅಂತ ಒಂದಿಷ್ಟು ಜಾಗವನ್ನ ಅವರು ಕಾದಿರಿಸಬಹುದಲ್ವಾ? ಕರೆಕ್ಟ್.
ಕರೆಕ್ಟ್. ಅಲ್ಲಿ ಸೊ ಇದೇ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾನು ಇದು ಪ್ರಪೋಸ್ ಮಾಡ್ತಾ ಇದ್ದೇನೆ. ಸೊ ಪ್ರತಿ ವಾರ್ಡಲ್ಲಿ ನಾವು ಮೆಜರ್ ಮಾಡಿ ನಂಬರನ್ನು ನಾವು ಈಗ ಹೇಳಿದ್ದೀವಿ. ಆ್ಯಂಡ್ ಮುಂದೆ ನನ್ನ ಅನಿಸಿಕೆ ಏನಂತ ಹೇಳಿದ್ರೆ, ಈ ವಾರ್ಡ್ಗಳಲ್ಲಿ ತುಂಬ ಪರಿಸರವಾದಿಗಳಿದ್ದಾರೆ ಮಂಗಳೂರಲ್ಲಿ. ಅದರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಕೂಡ ಕೆಲವು ಜನ ಸೇರ್ಕೊಂಡಿದ್ದಾರೆ. ಸೊ ಅವರೆಲ್ಲ ಬಂದು ಈಗ ಮೇಡಮ್ ನೀವು ಹೇಳಿ ನಮ್ಮ ವಾರ್ಡ್, ಈಗ ನಾನು ಇಲ್ಲಿ ಶಿವಬಾಗ್ ವಾರ್ಡಲ್ಲಿ ಇದ್ದೀನಿ, ಅಶ್ವಿನಿ ಭಟ್ ಅಂತ ಇದ್ದಾರೆ, ಅವ್ರು ಹೇಳಿದ್ರು ನಾನು ಶಿವಬಾಗ್ ವಾರ್ಡಲ್ಲಿ ಇದ್ದೀನಿ ಮೇಡಮ್, ಇಲ್ಲಿ ನಾವು ಏನನ್ನು ಬೆಳೆಸ್ಬೋದು ಅಂತ ನೀವು ಸಜೆಸ್ಟ್ ಮಾಡಿ, ನಾವು ಹೇಳ್ತೇವೆ ಯಾವ ಜಾಗ ಅಂತ. ಸೊ ಅವರು ಒಂದು 5 ವಾರ್ಡನ್ನು ಈಗ ಸೆಲೆಕ್ಟ್ ಮಾಡಿ ಅಲ್ಲಿ ಕಾರ್ಪೊರೇಟರ್ ಅವ್ರ ಹತ್ರ ಮಾತಾಡಿ ಏನಾದರೂ ಮಾಡ್ಬೋದು ಅಂತ ಒಂದು ಮಟ್ಟಿಗೆ ಬಂದಿದೆ. ಸೊ ನನ್ನ ಮನಸ್ಸಿಗೆ ಏನು ಸಮಾಧಾನ ಅಂದರೆ, ಒಂದು ನನ್ನ ರಿಪೋರ್ಟನ್ನು ಇಟ್ಕೊಂಡು ಇದರ ಮೇಲೆ ಏನಾದರೂ ಪ್ರತಿಕ್ರಿಯೆ ಬಂದು ಜನರು ಅದನ್ನು ಸೀರಿಯಸ್ಲಿ ತೊಗೊಂಡು ಮತ್ತೆ ಈಗ ಗ್ರೀನ್ ಇಂಪ್ರೂವ್ ಮಾಡ್ತಾರೆ ಅಂತ ಹೇಳುವಾಗ ನನಗೆ ತುಂಬ ಖುಷಿ. ಆ್ಯಂಡ್ ಅದು 6.24% ಹೋಗಿಬಿಟ್ಟು 60% ತನಕ ಬರುವಷ್ಟು ಆಗ್ಬೋದು ಅಂತ ಅನ್ಸ್ಕೋಬೇಕು ನಾವು. ಆದರೆ ನಮ್ಮ ದೇಶದಲ್ಲಿ 60% ಗ್ರೀನರಿ ಇರುವ ಪಬ್ಲಿಕ್ ಪ್ರಾಪರ್ಟಿ ಇಲ್ಲ. ಆದರೆ ಜಪಾನ್ ಕಂಟ್ರಿಲಿ 70% ಇನ್ನೂ ಇದೆ. ಮತ್ತು ತಾವು ಹೇಳಿದ ಹಾಗೆ ಭೂತಾನ್ ಇಸ್ ನೆಟ್ ಝೀರೋ. ಸೊ ಬೇರೆ 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 ದೇಶಗಳಲ್ಲಿ ಹೀಗೆ ಉಂಟಂತ ಹೇಳುವಾಗ ನಮ್ಮಲ್ಲಿ ಯಾಕಾಗೋದಿಲ್ಲ ಅಂತ